Friends, now we are dealing with the fifth program where to find the given number is prime or not. Okay. ಸೊ ಒಂದು ನಂಬರ್ ತೊಗೊಂಡು ಅದರ ಪ್ರೈಮು ಅಥವಾ ಅದ ಅಲ್ವೋ ಅಂತ ಚೆಕ್ ಮಾಡೋದು. ಪ್ರೈಮ್ ನಂಬರ್ ಅಂದರೆ ಏನು? ವಿಚ್ ಈಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಆ್ಯಂಡ್ 1. ಓಕೆ. ಸೊ ಆ ನಂಬರ್ನ ಹೇಗೆ ಚೆಕ್ ಮಾಡೋದು? ವಿಲ್ ಸ್ಟಾರ್ಟ್ ವಿತ್ ಅವರ್ ಪ್ರೋಗ್ರಾಮ್ ಆಬ್ಜೆಕ್ಟಿವ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬಿಟ್ಟು ಇದಕ್ಕೆ ನೀವು ಕಾಮೆಂಟ್ ಸೆಕ್ಷನ್ನ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ಬೋದು. ಓಕೆ. ಲೈಕ್ ಒಂದು ಸೆಕೆಂಡ್, ಲೈಕ್ ಈ ರೀತಿ ಕಾಮೆಂಟ್ ಸೆಕ್ಷನ್ ಹಾಕಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿ ಆಬ್ಜೆಕ್ಟಿವ್ ತೋರಿಸಿ. ಆಮೇಲೆ ದಿಸ್ ಈಸ್ ಲಿಂಕ್ ಸೆಕ್ಷನ್ ಆರ್ ವಿ ಕ್ಯಾನ್ ಕಾಲ್ ದಿಸ್ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ವೇರ್ ವಿ ಕಾಲ್ stdio.h and connew.h. Right. Next, in the void main, the declaration part contains 3 variables. One is num, the I, the prime is prime. To check the given number is prime, value 1, assigning its value to 1. Right. Initialize ಮಾಡಿದ್ದೀವಿ ಪ್ರೈಸ್ ಪ್ರೈಮ್ಗೆ 1. ರೈಟ್. ಓಕೆ. ಸೊ ಇದು ಫ್ಲ್ಯಾಗ್ ಥರ ವರ್ಕ್ ಆಗುತ್ತೆ. ಫ್ಲ್ಯಾಗ್ ಅಂದರೆ ಏನು? ಎಲ್ಲಿ ನಿಮಗೆ ಪ್ರೈಮ್ ನಂಬರ್ ಸಿಕ್ತೋ ಅದು ಈ ಈಸ್ ಪ್ರೈಮ್ನ ನಾವು ವ್ಯಾಲ್ಯೂ ಚೇಂಜ್ ಮಾಡೋದು. ಫ್ಲ್ಯಾಗ್ ಥರ ವರ್ಕ್ ಆಗುತ್ತೆ. ರೈಟ್. ಓಕೆ. ನೆಕ್ಸ್ಟ್ ಎಂಟರ್ ಯು ಶುಡ್ ಟೇಕ್ ಅ ನಂಬರ್ ವಿಚ್ ಯು ಆರ್ ಗೋಯಿಂಗ್ ಟು ಟೇಕ್ ದ ನಂಬರ್, ಚೆಕ್ ದ ನಂಬರ್ ಬೈ ಪ್ರೈಮ್ ಆರ್ ನಾಟ್. ಸೊ ಅದನ್ನು ನಾವು ಯಾವುದಕ್ಕೆ ತೊಗೊಳ್ತಾ ಇದ್ದೀವಿ? ನಮ್ಗೆ ತೊಗೊಳ್ತಾ ಇದ್ದೀವಿ. ಸೊ ಇಟ್ ಕಂಟೈನ್ಸ್ ದ ನಮ್ ವೇರ್ ದ ಗಿವನ್ ವ್ಯಾಲ್ಯೂ ಥ್ರೂ %d, ಇಂಟೀಜರ್ ಆಗಿರೋದ್ರಿಂದ %d. ಸೊ ಇಫ್ ಬ್ಲಾಕಲ್ಲಿ ಒಂದೇ ಸ್ಟೇಟ್ಮೆಂಟ್ ಇದೆ, ದಿಸ್ ಒನ್. ಓಕೆ. ಸೊ ಇಫ್ ಬ್ಲಾಕಲ್ಲಿ ಒಂದೇ ಸ್ಟೇಟ್ಮೆಂಟ್ ಇದೆ ವೇರ್ ಇಟ್ ಚೆಕ್ಸ್ ಇಫ್ ನಮ್ ಈಸ್ ಲೆಸ್ ದೆನ್ ಈಕ್ವಲ್ ಟು 1, ಒಂದಕ್ಕಿಂತ ಕಡಿಮೆ ಇದ್ದರೆ ಈಸ್ ಪ್ರೈಮ್ಗೆ 0 ಅಸೈನ್ ಮಾಡಿಬಿಡು, ಅಲ್ಲಿಗೆ ಫಿನಿಶ್. ಕೊಟ್ಟಿರೋ ನಂಬರ್ 1 ಆಗಿದ್ದರೆ. 1ಕ್ಕಿಂತ ಜಾಸ್ತಿ ಇದ್ದರೆ ನಾವು ಉಳಿದಿದ್ದ ಪಾರ್ಟಿಗೆ ಹೋಗುತ್ತೆ. ಸೊ ಅದು ಎಲ್ಸ್ ಪಾರ್ಟ್ಗೆ ಹೋಗುತ್ತೆ. ಇದಿಷ್ಟು ಎಲ್ಸ್ ಪಾರ್ಟ್ ವೇರ್ ವಿ ಹ್ಯಾವ್ ಪುಟ್ ಫಾರ್ ಲೂಪ್. ಓಕೆ. ಯಾವ ಪುಟ್ ಫಾರ್ ಲೂಪ್? ಫಾರ್ ಲೂಪ್ ಎಲ್ಲಿವರೆಗೂ ಇದೆ ನೋಡಿ. ಫಾರ್ ಲೂಪ್ ಇಲ್ಲಿ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಇಲ್ಲಿವರೆಗೂ ಫಾರ್ ಲೂಪ್ ಇದೆ. ಇಫ್ ಬ್ಲಾಕ್ ಎಲ್ಲಿದೆ? ಸಾರಿ, ಇಫ್ ಬ್ಲಾಕ್ I think for loop will come to and finish here. The if will come and finish here. ಬ್ರಾಕೆಟ್ ನೋಡಿ ಹಾಗೆ ಇದೆ, ನಿಮ್ಗೆ ಗೊತ್ತಾಗುತ್ತೆ. ಇಫ್ ಆರ್ಡ್ರಲ್ಲೇ ಇದೆ. ಸೊ ವೇರ್ ಐನ 1 ಆಗಲೇ ಚೆಕ್ ಮಾಡಿಬಿಟ್ಟಿದ್ದೀವಿ, 2 ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಈಗ. ಓಕೆ. 1 ಆಗಲೇ ಚೆಕ್ ಮಾಡಿಬಿಟ್ಟಿದ್ದೀವಿ, 2 ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಲೆಸ್ ದೆನ್ ಈಕ್ವಲ್ ಟು ನಮ್ವರೆಗೂ ಚೆಕ್ ಮಾಡ್ತೀವಿ. ಐ ಸ್ಟಾರ್ ಐ ಅಂದರೆ ಏನು? 4 ಟೈಮ್ಸ್ 4ವರೆಗೂ ಚೆಕ್ ಮಾಡ್ತೀವಿ. ಐ ಸ್ಟಾರ್ ಐ ಅಂದರೆ ಏನು? ಐ ಸ್ಟಾರ್ ಐ ಅಂದರೆ 2, 4 ಲೆಸ್ ದ್ಯಾನ್ ಈಕ್ವಲ್ ಟು ನಮ್. ರೈಟ್. ಐ ಸ್ಟಾರ್ ಐ ಅಂದರೆ ಎಲ್ಲಿ ನಮ್ಮ ವ್ಯಾಲ್ಯೂ ಎಲ್ಲಿವರೆಗೂ ಇನ್ಕ್ರಿಮೆಂಟ್ ಆಗ್ತಾ ಇರುತ್ತೋ ಅದರ ಡಬಲ್ ಲೆಸ್ ದೆನ್ ನಮ್ ಅಂದರೆ ಮೋಸ್ಟ್ ಪ್ರಾಬ್ಲಿ ಇಟ್ಸು ಅರ್ಧಕ್ಕಿಂತ ಕಡಿಮೆವರೆಗೂ ಹೋಗ್ತದೆ, ಅದಕ್ಕಿಂತ ಜಾಸ್ತಿ ಹೋಗಲ್ಲ. ರೈಟ್. ಸೊ ದಟ್ ಈಸ್ ವಾಟ್ ದ ಆಬ್ಜೆಕ್ಟಿವ್ ಈಸ್. ದೆನ್ ಇಟ್ ವಿಲ್ ಬಿ ಇಂಡರ್ I++. ಪ್ರತಿ ಸ್ಟೆಪ್ಪಲ್ಲೂ ಇನ್ಕ್ರಿಮೆಂಟ್ ಆಗಿಬಿಟ್ಟು ಆ ನಂಬರಿಂದ ಡಿವೈಡ್ ಮಾಡ್ತಾ ಹೋಗುತ್ತೆ. 2 ಇದ್ದ ಸ್ಟಾರ್ಟ್ ಮಾಡಿ 3, 4, 5 ಹೀಗೆ ಮಾಡ್ತಾ ಹೋಗುತ್ತೆ. ಓಕೆ. ಸೊ ಎಲ್ಲಿ ನೀವು 28, 27 ಕೊಟ್ಟಿದ್ರೆ, 25 ಕೊಟ್ಟಿದ್ರೆ, ಇಫ್ ದ ಪ್ರೈಮ್ ನಂಬರ್ ಇಸ್ 29 ಈಸ್ ಯುವರ್ ಪ್ರೈಮ್ ನಂಬರ್ ಅಲ್ವಾ. 29ವರೆಗೂ ಅಂದರೆ
2, 3, 4, 5, 6, 5 5 25ವರೆಗೂ 3 5ವರೆಗೂ ಮಾತ್ರ ಡಿವೈಡ್ ಮಾಡುತ್ತೆ. 6 6 ದ 36 ವಿಚ್ ಈಸ್ ಗ್ರೇಟರ್ ದ್ಯಾನ್ 29. 36 29ಗಿಂತ ಗ್ರೇಟ್ ಆಗೋದ್ರಿಂದ ಜಾಸ್ತಿ ಆಗೋದ್ರಿಂದ 2, 3, 4, 5 ಮಾತ್ರ ಡಿವೈಡ್ ಆಗಿ ವೆದರ್ ಪ್ರೈಮ್ ನಂಬರ್ ಅಂತ ಅಲ್ಲೇ ಸಿಕ್ಕೋಗ್ಬಿಡುತ್ತೆ. ಓಕೆ, ಸೊ ದಟ್ಸ್ ವಾಟ್ ಇಟ್ ಹ್ಯಾಪನ್ಸ್. ರೈಟ್, ನಾವು ವಿಲ್ ಸ್ಟಾರ್ಟ್ ವಿತ್ ದ ಗಿವನ್. ಸೊ 29 ತೊಗೊಂಡಿದೆ ಅಂದ್ಕೊಳ್ಳೋಣ, ಅಥವಾ 7 ಈಸ್ ಅ ಪ್ರೈಮ್ ನಂಬರ್ ಅಲ್ಲ. ಸಿಂಗಲ್ ಡಿಜಿಟ್ ನೋಡೋಣ, ಡಬಲ್ ಡಿಜಿಟ್ ಚೆಕ್ ಮಾಡೋಣ. 7 ಕೊಟ್ಟಿದ್ದೀವಿ ಅಂದ್ಕೊಳ್ಳೋಣ. ಈಗ i ಈಕ್ವಲ್ಸ್ 2 ಬಂದಿದೆ, ಇಟ್ಸ್ ಗ್ರೇಟರ್ ದ್ಯಾನ್ 1. i ಈಕ್ವಲ್ಸ್ 2 ಬಂದಿದೆ. ಇಲ್ಲಿ ಏನಾಗ್ತದೆ, ನಮ್ಮ ಪರ್ಸೆಂಟ್ ಐ ಅಂದರೆ ಏನು ಮಾಡುತ್ತೆ, ನಮ್ಮ 7% ಐಯಲ್ಲಿ 2 ಇದೆ, 2 3s 6. ಓಕೆ, ಸೊ ರಿಮೈಂಡರ್ 1 ಬಂತು. ಸೊ ಇದು 0ಗೆ ಈಕ್ವಲ್ ಆಗಲ್ಲ. ಪರ್ಸೆಂಟ್ ಅಂದರೆ ವಿ ಆರ್ ಚೆಕಿಂಗ್ ರಿಮೈಂಡರ್. ಓಕೆ, ವಿ ಡೀಲ್ ವಿತ್ ರಿಮೈಂಡರ್. ಸೊ ಪರ್ಸೆಂಟ್ ಯೂಸ್ ಮಾಡಿದ್ರೆ ರಿಮೈಂಡರ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ವಿ ಆರ್ ಚೆಕಿಂಗ್ ರಿಮೈಂಡರ್ 0 ಬಂತು ಅಂತ. ಓಕೆ, 0 ಬರಲಿಲ್ಲ, ಹಾಗಾಗಿ ಸ್ಟಿಲ್ ಕಂಟಿನ್ಯೂಸ್. ಈಸ್ ಪ್ರೈಮ್ 0 ಆಗಲಿಲ್ಲ, ಬ್ರೇಕ್. ಈಸ್ ಪ್ರೈಮ್ ಬಂದು 0 ಆದ ತಕ್ಷಣ ಏನಾಗುತ್ತೆ, ಈ ಲೂಪ್ ಒಳಗು ಈ ಇಫ್ ಒಳಗೆ ಹೋಗುತ್ತೆ. ಇಫ್ ಒಳಗೆ ಹೋಗ್ಬಿಟ್ಟು ಈಸ್ ಪ್ರೈಮ್ನಾಗೆ 1 ಇತ್ತಲ್ಲ, ಅದಕ್ಕೆ 0 ಅಸೈನ್ ಮಾಡುತ್ತೆ. ಆಮೇಲೆ ಬ್ರೇಕ್, ಹೊರಗೆ ಬರುತ್ತೆ ಲೂಪಿಂದ. ಈ ಲೂಪಿಂದ ಡೈರೆಕ್ಟ್ ಹೊರಗೆ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ಗೆ ಹೋಗುತ್ತೆ. ಸೊ ಅದು ಆಗಲಿಲ್ಲ. ಈಗ ದಿಸ್ ಹಸ್ ನಾಟ್ ಹ್ಯಾಪನ್ಡ್ ಬಿಕಾಸ್ ಇಟ್ಸ್ ನಾಟ್ ಬಿಕಮ್ 0. ಸೊ ಇಟ್ ಸ್ಟಿಲ್ ಕಂಟಿನ್ಯೂ ಇನ್ ದ ಲೂಪಲ್ಲಿ ಕಂಟಿನ್ಯೂ ಆಗ್ತದೆ. ನೆಕ್ಸ್ಟ್ ಇನ್ಕ್ರಿಮೆಂಟ್ 3 ಆಯಿತು. ಸೊ 2 ಇದ್ದಿದ್ದು 3 ಆಯಿತು. 3 3s 9. Again 3 into 3 is 9. 9 is not less than equal to num. ಫಾಲ್ಸ್ ಆಯಿತು, ಕಂಡೀಷನ್ ಫಾಲ್ಸ್ ಆಯಿತು. 7 ಆಗಿರೋದ್ರಿಂದ 7 ಲೆಸ್ ದ್ಯಾನ್ ಈಕ್ವಲ್ ಟು 9 ಆಗಲ್ಲ ದಿಸ್ ಕಂಡೀಷನ್. ಓಕೆ, ಸೊ ಇಟ್ ಕಮ್ ಔಟ್. ಇಲ್ಲಿಂದ ಲೂಪಿಂದ ಹೊರಗೆ ಬಂದುಬಿಡುತ್ತೆ. ಲೂಪ್ ಫಾಲ್ಸ್ ಆಯಿತು ಅಂದರೆ ಏನಾಯಿತು, ಇಟ್ ಕಮ್ ಔಟ್ ಆಫ್ ದಿ ಲೂಪ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ ನೋಡಿ ಲೂಪಲ್ಲಿ. ಓಕೆ, ಆಫ್ಟರ್ ಲೂಪ್ ಯಾವ ಸ್ಟೇಟ್ಮೆಂಟ್ ಇದೆ, ಇಫ್ ಈಸ್ ಪ್ರೈಮ್, ಇಲ್ಲಿ ಚೆಕ್ ಮಾಡುತ್ತೆ. ರೈಟ್, ಸೊ ಈಸ್ ಪ್ರೈಮ್ ಅಂದರೆ ಈಸ್ ಪ್ರೈಮ್ ಚೆಕ್ ಮಾಡ್ತಿದೆ ಅಂದರೆ ಅದರಲ್ಲಿ 1 ಇದೆ ಅಂತ ಅರ್ಥ, 0 ಆಗಿಲ್ಲ ಅಂತ ಅರ್ಥ. ಈಸ್ ಫಾರ್ ಟ್ರೂ ಕಂಡೀಷನ್. ಏನೂ ಇಲ್ಲ ಅಂದರೆ ಈಸ್ ಪ್ರೈಮ್, ಅದರಲ್ಲಿ 1. ನಾವು ಈಸ್ ಪ್ರೈಮಲ್ಲಿ 1 ಇದ್ದರೆ ಮಾತ್ರ ಇದು ಒಳಗಡೆ ಹೋಗುತ್ತೆ. ಅಂದರೆ ಯಾವುದೇ ವ್ಯಾಲ್ಯೂ ಇದ್ದರೂ ಒಳಗೆ ಹೋಗುತ್ತೆ. ಆ ಈಸ್ ಪ್ರೈಮ್ ನಾವು 1 ಫಿಕ್ಸ್ ಮಾಡಿದ್ವಿ, ಇನಿಷಿಯಲೈಸ್ ಮಾಡಿದ್ವಿ. ಈಗ ಇಲ್ಲಿ ಆ 1 ಹಾಗೇ ಇದೆ, ಅವೇನು ಚೇಂಜ್ ಮಾಡಿಲ್ಲ, 0 ಕೂಡ ಹಾಕಲಿಲ್ಲ. ಯಾಕೆಂದರೆ ಕಂಡೀಷನ್ ಟ್ರೂ ಆಗಲಿಲ್ಲ, 0 ಆಗಲಿಲ್ಲ. ಸೊ 0 ಕೂಡ ಹಾಕಲಿ, ಈಸ್ ಪ್ರೈಮ್ ಹಾಗೆ 1 ಇದೆ. ಸೊ ಇಟ್ ವಿಲ್ ಗೋ ಇನ್ಸೈಡ್ ಆ್ಯಂಡ್ ಪ್ರಿಂಟ್ 7 ಈಸ್ ಪ್ರೈಮ್. ಓಕೆ, ಸೊ ಈ ರೀತಿ 7 ಪ್ರೈಮ್ ಬರುತ್ತೆ. 6 ಪ್ರೈಮ್ ಅಲ್ವಲ್ಲ, ಈಗ ವಿ ಕ್ಯಾನ್ ಚೆಕ್ ವಿತ್ ದ 6. ಸೊ ಇಟ್ ವೋಂಟ್ ಗೋ, ಡೋಂಟ್ ವರಿ, ಇಟ್ ವೋಂಟ್ ಗೋ ಟು ಎಲ್ಸ್. ಇಟ್ ಡಿಸ್ಪ್ಲೇಸ್ ದಿಸ್ ಆ್ಯಂಡ್ program finishes. It's CH ಇದೆ, out finish. But when we check with the, we can also check with the double digits, we can also check with the any number that it goes. Suppose ನಿಮಗೆ ಸಿಂಪಲ್ ಆಗಿ ಅರ್ಥ ಮಾಡಿಸೋಣ ಅಂದರೆ 6 ತೊಗೊಳ್ಳೋಣ. 6 ಇಸ್ ನಾಟ್ ಎ ಪ್ರೈಮ್. ಇಟ್ 2ರಿಂದ ಡಿವೈಡ್ ಆಗುತ್ತೆ, 3ರಿಂದ ಡಿವೈಡ್ ಆಗುತ್ತೆ ಅಲ್ವಾ. ರೈಟ್, ಈಗ ಅದು ಆಗುತ್ತಾ ನೋಡೋಣ. ಈಗ ನಾನು ಇಲ್ಲಿಗೆ ಬಂದ್ವಿ. ಆಬ್ವಿಯಸ್ಲಿ it is not 6 is always greater than, then it won't go here. You just come here directly. ನಂಬರ್ 6 ಕೊಟ್ಟಿರೋದು ಡೈರೆಕ್ಟ್ ಇಲ್ಲಿಗೆ ಬರುತ್ತೆ. ಇಲ್ಲಿ ಬಂದ ಮೇಲೆ ಏನಾಗುತ್ತೆ, ಓಕೆ, i ಈಕ್ವಲ್ಸ್ 2 ಇಂದ ಸ್ಟಾರ್ಟ್ ಮಾಡುತ್ತೆ. 2 ಇಂದ ಸ್ಟಾರ್ಟ್ ಮಾಡಿ 6 ಕೊಟ್ಟಿರೋ ನಂಬರ್ 6 ಲೆಸ್ ದ್ಯಾನ್ ಈಕ್ವಲ್ ಟು 6 ಆಗಿರೋದ್ರಿಂದ 2 into 2 4. This 2 into 2 is 2 into 2 will become 4.
4 is less than 6 ಆಗಿದೆ, ಕಂಡೀಷನ್ ಟ್ರೂ ಆಗಿರೋದ್ರಿಂದ ಲೂಪ್ ಒಳಗೆ ಹೋಗುತ್ತೆ. ಲೂಪಲ್ಲಿ ಫಸ್ಟ್ ಲೂಪಲ್ಲಿ ಏನಾಗುತ್ತೆ ನೋಡೋಣ. ಓಕೆ, ನಮ್ ಈಸ್ 6 ಆ್ಯಂಡ್ ಇಟ್ ಆಲ್ ಡಿವೈಡ್ಸ್ ಬೈ 2. 2 3s are 6, it's gone. Remainder became 0. True, right? ರಿಮೈಂಡರ್ 0 ಆಯಿತು. ಆವಾಗ ನಾವು ಇಫ್ ಕಂಡೀಷನ್ ಒಳಗೂ ಹೋಯ್ತು ಟ್ರೂ ಆಗಿರೋದ್ರಿಂದ. ಸೊ ಈಗ ಈಸ್ ಪ್ರೈಮ್ 0ನ ಅಸೈನ್ ಮಾಡ್ತು. ಈಸ್ ಪ್ರೈಮಲ್ಲಿ ಏನಿದೆ ಈಗ 0. ದೆನ್ ಬ್ರೇಕ್ ಅಂದರೆ ಏನಾಗುತ್ತೆ, ಇಟ್ ಕಮ್ ಔಟ್ ಫ್ರಮ್ ದ ಲೂಪಿಂದ ಹೊರಗೆ ಬಂದು ಚೆಕ್ ಮಾಡ್ತಾ ಇದೆ. ಓಕೆ, ಈಸ್ ಪ್ರೈಮಲ್ಲಿ 0 ಇದೆ ಅಲ್ವಾ. 0 ಇರೋದ್ರಿಂದ ಈ ಕಂಡೀಷನ್ ಒಳಗೆ ಹೋಗಲ್ಲ, ಇದರೊಳಗೆ ಹೋಗಲ್ಲ. ಈಗ ಅದು ಇಲ್ಲಿಗೆ ಹೋಗುತ್ತೆ, ಡೈರೆಕ್ಟ್ ಎಲ್ಸ್ಗೆ ಹೋಗುತ್ತೆ. ಇಫಿಂದ ಬರಲಿಲ್ಲ, ಇಲ್ಲಿಗೆ ಬಂತು. ಎಲ್ಸ್ ಇಲ್ಲ ಅಂದರೆ ಏನು ಕಂಡೀಷನ್ ಚೆಕ್ ಮಾಡಿಲ್ಲ, ಏನಿದ್ರೂ ಅಲ್ಲಿ ಒಳಗೆ ಹೋಗು ಅಂತ ಅರ್ಥ. ಸೊ ಒಳಗೆ ಹೋಯ್ತು ಅಂತ. ಸೊ ಈಸ್ ನಾಟ್ ಎ ಪ್ರೈಮ್ ಪ್ರಿಂಟ್ ಆಯಿತು. ಸೊ 6 ಈಸ್ ನಾಟ್ ಪ್ರೈಮ್. ಸೊ ಪ್ರಿಂಟ್ ಆಯಿತು, ರೈಟ್. ಸೊ ದಿಸ್ ಇಸ್ ಸಿಂಪಲ್ ಫಾರ್ ಸಿಂಗಲ್ ಡಿಜಿಟ್ಸ್ ನೀವು ಚೆಕ್ ಮಾಡ್ಕೊಳ್ಳಿ, ಈ ರೀತಿ ವರ್ಕ್ ಆಗುತ್ತೆ. ನಾವು ವಿ ಕ್ಯಾನ್ ಚೆಕ್ ವಿತ್ you can also check with the double digits like 29. Okay, 29 check ಮಾಡೋಣ. where we have given number value 29. ಈಗ we come back to here. Okay, so 2 into 2 4 and it is always less than the 29. It will go inside obviously, and num is divided by the 2. 2 ones are 2, sorry, 2 3 13 13 2s 13 2s you can do it. I can do 1 by 1 also. So you will get 3 and hence you can go directly 14 here. Make it 29. 14 2s sorry, 2 14s 28 and remainder 1. ಸೊ 1 ಆಯಿತು ಅಂದರೆ ಏನು ಮಾಡಬೇಕು, 0 ಆಗಲಿಲ್ಲ. ಸೊ 0 ಆಗಲಿಲ್ಲ ಅಂದರೆ ಇಟ್ ಸ್ಕಿಪ್, ಇದರೊಳಗೆ ಹೋಗಲಿಲ್ಲ. ಓಕೆ, ಇಟ್ ಸ್ಕಿಪ್ಸ್ ದಿಸ್, ಡೈರೆಕ್ಟ್ ಇಲ್ಲಿಗೆ ಬರುತ್ತೆ, ಮತ್ತೆ ವಾಪಸ್ ಲೂಪಿಗೆ ಬರುತ್ತೆ. ಸೊ ಇಟ್ಸ್ ಇನ್ಕ್ರಿಮೆಂಟ್ ಬೈ 3. ಸೊ 3 into 3 it's 9. Sorry, 3 into 3 is 9. It is obviously less than 29. Then go inside. Now you divide the 29 by 3. Oh, what it will come? 3 9s are 27. Okay, so 27 ಆಗಿರೋದ್ರಿಂದ 2 ರಿಮೈಂಡರ್ 2 ಬರುತ್ತೆ, 0 ಆಗಲ್ಲ. ಸೊ 0 ಆಗಲ್ಲ ಅಂದರೆ ಇದರೊಳಗೆ ಹೋಗಲ್ಲ. ಸೊ ಇಟ್ ವಿಲ್ ಕಂಟಿನ್ಯೂ ಇನ್ ದ ಲೂಪ್ ಫಾರ್ ದಿ ನೆಕ್ಸ್ಟ್. ನಾವು ಇಟ್ ಈಸ್ 4 and it's 4 cross 4 is 16, obviously less than 29, right? So again 29 is divided by 4, 7s are 28, right? Remainder 1 and it will not go inside. Yes, ಒಳಗೆ ಹೋಗಂಗೆ ಇಲ್ಲ, 0 ಆಗಲಿಲ್ಲ. ಸೊ again come back to loop. Now it's 5. Okay, now it's 5 and 5 into 5 is 25, which is less than 29. Yes, now again 29 is divided by 5. 5 5s are 25 and it's 4 is the remainder. Since 4 will not go inside,
0 ಅಲ್ವಲ್ಲ. ಓಕೆ, ಸೊ ಅಗೈನ್ ಕಮ್ ಬ್ಯಾಕ್ ಟು ಲೂಪ್. ಇದೇ ರೀತಿ ಪ್ರೊಸೆಸ್ಸಲ್ಲಿ ಮತ್ತೆ ಲೂಪಿಗೆ ಬಂದಿದೆ. ಈಗೇನು ಮಾಡಬೇಕು, ಈಗ ಮತ್ತೆ 6 into 6 is 36, which is greater than 29. Actually it not go inside the loop. Then obviously where it goes, next statement ಅಲ್ಲಿ ಹೇಗೆ ಹೋಗುತ್ತೆ, if ಹೋಗುತ್ತೆ. ಸೊ if ಅಲ್ಲಿ ಚೆಕ್ ಆಗುತ್ತೆ whether it contains 1. ಓಕೆ, ಆಫ್ ಕೋರ್ಸ್ ಪ್ರೈಮಲ್ಲಿ ನಾವು ಪ್ರೈಮನ್ನು ಏನು ಚೇಂಜೇ ಮಾಡಿಲ್ಲ, 1 ಇದೆ ಅದರಲ್ಲಿ, ಯಾಕೆ 0 ಆಗಲೇ ಇಲ್ಲ. ಸೊ ನಾವು ಈಸ್ ಪ್ರೈಮ್ಗೆ 0 ಕೊಡಲೇ ಇಲ್ಲ. ಸೊ ಪ್ರೈಮಲ್ಲಿದೆ. ಸೊ ಇಟ್ ಕಮ್ ಇನ್ಸೈಡ್, ಪ್ರಿಂಟ್ಸ್ ದಟ್ ಇಟ್ಸ್ ಎ ಪ್ರೈಮ್ ನಂಬರ್, ರೈಟ್. ಸೊ ದಟ್ ಸಿಂಪಲ್. ಇದನ್ನು ನೀವು ಎಷ್ಟು ಡಿಜಿಟ್ಗೂ ಕೂಡ ಚೆಕ್ ಮಾಡ್ಬೋದು. ಆ್ಯಂಡ್ ಇಟ್ ಕಮ್ಸ್ ವಿತ್ ಟ್ರೂ ರಿಸಲ್ಟ್. ಓಕೆ, ಸೊ ನೆಕ್ಸ್ಟ್, this is how prime number can be checked, right? So and you can check with any number. That's so simple. You can run the program and do practice. Thank you.